ಕಾಣಿಸ್ತಾ ಇದ್ದ ಸುಮ್ಕಿರು ನೀನು ಇಲ್ಲ ಮೇಕಪ್ಪೇ ಕಾಣಿಸ್ತಾ ಇಲ್ಲ ಅಲ್ಲಿ ಹೊಡಿತೀನು ಅಮ್ಮಂಗ್ ಹೊಡಿತೀನು ಅಮ್ಮಂಗ್ ಹೊಡಿಸ್ಕೊಂಡ ನೀನು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದು ಫೈನಲಿ ನಾಮಕರಣ ಸೊ ತುಂಬಾನೇ ಪ್ರಿಪರೇಷನ್ಸ್ ನಡೀತಾ ಇತ್ತು ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ನಾನು ಜಾಸ್ತಿ ಬ್ಲಾಗ್ ಅಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ಅಂಡ್ ಈ ದಿವಸಕ್ಕೆ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ವಿಯಾ ನಾಮಕರಣ ಹೇಗಿರುತ್ತೆ ಅವಳು ಹೇಗೆ ಕಾಪರೇಟ್ ಮಾಡ್ತಾಳ ಹೇಗೆ ಕಾಣಿಸ್ತಾಳೆ ಆ ಕ್ಯೂಟ್ ಡ್ರೆಸ್ ಅಲ್ಲಿ ಲಂಗ ಬ್ಲೌಸ್ ಅಲ್ಲಿ ಅಂತ ಸೊ ಫೈನಲಿ ಇವತ್ತು ಆ ಡೇ ಫ್ರೆಂಡ್ಸ್ ಅಂಡ್ ಅಣ್ಣ ಅಕ್ಕ ಇದಾರಲ್ಲ ಸೊ ಅವ್ರು ಬೆಳಗ್ಗೆ 5 o'clockಗೆ ಹೋದ್ರಂತೆ ನಮ್ಗೆ ಗೊತ್ತಿಲ್ಲ ಬಟ್ ಅವ್ರು ನನಗೆ ಹೇಳ್ತಿದ್ರು 5 ಗಂಟೆಗೆ ಹೋಗ್ತೀನಿ ಬಿಕಾಸ್ ಮೇಕಪ್ ಅವರೆಲ್ಲ ಅಲ್ಲೇ ಬರ್ತಾರೆ ಮೇಕಪ್ ಮಾಡೋಕ್ಕೆ ಅಂಡ್ ಪೂಜೆಗೂ ಸಹ 7 ಗಂಟೆಗೆ ಕುತ್ಕೋಬೇಕು ಅಂತ ಅಂತಿದ್ರು ಅಂಡ್ ಅಂಕಲ್ ಆಂಟಿ 7 ಗಂಟೆಗೆ ಹೋದ್ರು ಅಂಡ್ ನಾನು ಇವಾಗ 7:15 ಆಗ್ತಾ ಆಗಿರ್ಬೇಕು ಸೊ ಇವಾಗ ನಾನು ಹೊರಟಿದ್ದೀನಿ ಸೊ ಲಡ್ಡು ಜಸ್ಟ್ ನೋಡಿ ಜಸ್ಟ್ ಇಲ್ಲಿ ಮಲಗಿದೆ ನನ್ನ ಮಗ ಎಬ್ಬರಿಸಿ ಲಡ್ಡು ಅರುಣ್ ಹತ್ರ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಪಿಚ್ಚಿ ಬಾಡಿಸು ಅವನಿಗೆ ಅಂತ ಅಷ್ಟೇ ಫ್ರೆಂಡ್ಸ್ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ಎಸ್ ನೀವು ಅನ್ಕೋತಿರ್ಬೋದು ಯಾಕೆ ಲಕ್ಷ್ಮಿ ಹತ್ರ ಚೂಡಿದಾರ್ ಹಾಕೊಳ್ಳೆ ಅಂತ ಸೊ ಇವಾಗ ಅಂದರೆ ನಾವು ಗೆಸ್ಟ್ ಎಲ್ಲ ಬರೋದು 10 ಗಂಟೆ ಮೇಲೆ ಅಲ್ವಾ ಆ್ಯಂಡ್ ಅರೆ ಗುಡ್ ಮಾರ್ನಿಂಗ್ ಮಗ್ನೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾಡುಮ್ಮ ನನ್ನ ಮಗ ಏನಿದೆ ನಮ್ಮಮ್ಮ ಬೆಳಗ್ಗೆ ಏನ್ ಮಾಡ್ತಾ ಇದೆ ಅಂತ ಮಾಡಿದ್ನ ಪಿಚ್ಚಿ ಕೃಷ್ಣ ಕನ್ಹಯ್ಯ ನೀನು ಕಣೋ ಕೃಷ್ಣ ಕನ್ಹಯ್ಯ ಗಾಡ್ ಬ್ಲೆಸ್ ಯು ಮಗ್ನೆ ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ ಬಂಗಾರಿ ಯು ಆರ್ ದ ಬೆಸ್ಟ್ ಓಕೆನಾ ಸೊ ಫ್ರೆಂಡ್ಸ್ ನಾನು ಅಂದ್ರೆ ಸಿಂಪಲ್ ಆಗಿ ಚೂಡಿದಾರ್ ಯಾಕೆ ಹಾಕೊಂಡಿರೋದು ಅಂತಂದ್ರೆ ಗೆಸ್ಟ್ ಎಲ್ಲ ಬರೋದು 10 ಗಂಟೆ ಮೇಲೆ ಸೊ ನಾನು ಇವಾಗಲೇ ಎತ್ಕೊಂಡು ಆ ಸಾರಿ ಫುಲ್ ಮಸ್ಕ್ ಹಾಕಿ ಎಲ್ಲ ಬೇಡ ಅಂದ್ರೆ ಇವಂಗೆ ಸರಿ ಎಲ್ಲ ತಿನ್ಸ್ ಆದ್ಮೇಲೆ ಸಾರಿ ಹಾಕೊಳ್ಳೋಣ ಅಂತ ಅನ್ಕೊಂಡು ಹಾಕೊಂಡಿಲ್ಲ ಇವಾಗಲೇನೆ ಅಷ್ಟೇ ಫ್ರೆಂಡ್ಸ್ ರೀಸನ್ ಏನೂ ಇಲ್ಲ ಸೊ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಸೊ ನಾನು ಲೈಕ್ ಮಮ್ಮಿ ಚೌಟ್ರಲ್ಲೇ ಬಂದ್ಬಿಟ್ಟಿದ್ರು ಅಂಡ್ ಇವಾಗ ನನ್ನ ಜೊತೆನೆ ಮನೆಗೆ ಬಂದಿದ್ದಾರೆ ಹಾಯ್ ಮಮ್ಮಿ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಸೊ ಎಷ್ಟು ಗಂಟೆಗೆ ಬಂದ್ರಿ ನೀವು ಎಷ್ಟು ಗಂಟೆಗೆ ಗೆದ್ರಿ ನಾನು 7 ಗಂಟೆಗೆ ಎದ್ದೆ 6:45 7 ಗಂಟೆ ಗೆದ್ದು ಸ್ನಾನ ಮಾಡಿ ಬಾಕಿ ನೀರಾಗಿ ರಂಗೋಲಿ ಬಿಟ್ಟು ಡ್ಯಾಡಿಗೆ ನಂದು ಹೇಳಿ ತಿಂಡಿ ಅಲ್ಲಿ ಮಾಡ್ತಾ ಏನಾದ್ರು ಇಲ್ಲ ಏನೂ ಮಾಡಲಿಲ್ಲ ಚಿತ್ರಾನ್ನ ಗೊಜ್ಜಿತ್ತು ನಂದು ಹೇಳಿದೆ ಇವಾಗ ಏನ್ ಮಾಡ್ತಾ ಇದ್ದೀರಾ ಪಾಪಣ ಸರಿ ಲಡ್ಡು ಪಾಪಣಿಗೆ ನಮ್ಮ ಸರಿ ಮಾಡ್ತಾವ್ರೆ ನಮ್ಮ ನೀನ್ ರೆಡಿ ಆಗು ಫಸ್ಟ್ ಅಂತ ಸೊ ಸರಿ ಮಾಡ್ತಾರೆ ಅಷ್ಟೊತ್ತಿಗೆ ನಾನು ರೆಡಿ ಆಗ್ತೀನಿ ಅಂಡ್ ನಿಮ್ಗೆ ನನ್ನ ಸಾರಿ ನಾನು ತೋರಿಸಿಲ್ಲ ಅನ್ಕೋತೀನಿ ಪ್ರೀವಿಯಸ್ ಬ್ಲಾಗಲ್ಲಿ ತೋರಿಸಿದ್ದೆ ಬಟ್ ಸ್ಟಿಲ್ ಮತ್ತೆ ತೋರಿಸ್ತೀನಿ ಸೊ ನಾನು ಹಾಕೋತಿದ್ದ ಬಂದು ಈ ಸಾರಿ ಸೊ ಈ ಸಾರಿನ ಹಾಕೋತಾ ಇದೀನಿ ಫ್ರೆಂಡ್ಸ್ ಇದು ಬಂದು ಅಕ್ಕ ಸಾರಿ ಇವಾಗ ಅದನ್ನ ಹಾಕೋತಾ ಇದ್ದೀನಿ ರೆಡಿ ಆಗ್ಬಿಟ್ಟು ಆಮೇಲೆ ಎತ್ಕೊಂತಾನೆ ಜಗ್ಗಿ ಎತ್ಕೊಂತಾನೆ ಲಡ್ಡು ಏನು ಮಾಡ್ತಿದಿ ಮಗ್ನೆ ಏ ಜಗ್ಗಣಕನ್ ಮಾಡು ಏಯ್ ಜೀ ಬೇಡ ಕಣೋ ಜ್ವರ ಬರುತ್ತೆ ನಮ್ಮ ತಾತ ಜ್ವರ ಬರುತ್ತೆ ಅಂತ ಹೇಳ್ತಾ ಇದ್ ಬಾ ಲಡ್ಡು ಇಲ್ಲಿ ಇದು ರೋಡು ನಿಮ್ಮ ಮನೆ ಅಲ್ಲ ಎದ್ದು ಬಾ ಸುಮ್ನೆ ಫ್ರೆಂಡ್ಸ್ ಇದು ಬಂದು ಪ್ರೀವಿಯಸ್ ನೈಟ್ ಅಂದರೆ ನಾಮಕರಣದ ಹಿಂದಿನ ದಿವಸ ರಾತ್ರಿ ಅರುಣ್ ಅವರು ಕಾರ್ನ ತೊಳಿತಾ ಇದ್ರು ಸೊ ಅದನ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಬಿಕಾಸ್ ಲಡ್ಡುಮ ತುಂಬಾ ಕ್ಯೂಟ್ ಆಗಿ ಅವ್ರ ಅಪ್ಪಂಗೆ ಹೆಲ್ಪ್ ಮಾಡ್ತಾ ಇದ್ದ ನಾಮಕರಣ ಏನಿದೆ ಅದನ್ನ 2 ಪಾರ್ಟ್ ಹಾಕ್ತಾ ಇದ್ದೀನಿ ಬಿಕಾಸ್ ತುಂಬ ಲೆಂದಿ ಆಗಿಬಿಡುತ್ತೆ ಆಮೇಲೆ ತುಂಬ ಲೆಂದಿ ಹಾಕಿದ್ರು ನೀವು ಕಾಮೆಂಟ್ ಮಾಡ್ತೀರಾ ತುಂಬ ಬೋರ್ ಆಗುತ್ತೆ ಇಷ್ಟೊಂದು ದೊಡ್ಡ ಅಂದರೆ ಲೆಂದಿ ವ್ಲಾಗ್ ಹಾಕ್ಬಿಡಿ ಸ್ವಲ್ಪ ಕಟ್ ಶಾರ್ಟ್ ಮಾಡಿ ಅಂತ ಅದಕ್ಕೆ 2 ಪಾರ್ಟ್ನ ಹಾಕ್ತಾ ಇದ್ದೀನಿ ಒಂದೇ ಪಾರ್ಟ್ ಯಾಕೆ ಹಾಕ್ತಾ ಇಲ್ಲ ಅಂತಂದರೆ ಬಿಕಾಸ್ ನನಗೆ ಎಲ್ಲ ಕ್ಲಿಪ್ಪಿಂಗ್ಸು ತುಂಬಾ ಇಷ್ಟ ಆಗಿದೆ ಯಾವುದು ಡಿಲೀಟ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಸಮ್ಟೈಮ್ಸ್ ನಮಗೋಸ್ಕರ
ನಾವು ಇರುತ್ತಲ್ಲ ಒಂದು 10-20 ವರ್ಷ ಆದಮೇಲೆ ನಾವು ನೋಡೋಕ್ಕೆಲ್ಲ ಬೇಕಲ್ವಾ, ಎಲ್ಲ ಕ್ಲಿಪ್ಪಿಂಗ್ಸು ಇರಲಿ. ಸೊ ಆ ಥರ ಒಂದು ಮೈಂಡ್ ಸೆಟ್ ಇದೆ ಫ್ರೆಂಡ್ಸ್. 2 ಪಾರ್ಟ್ನ ಆಗ್ತಿರೋದು. ನಿಮಗೆ ದೊಡ್ಡ ವಿಡಿಯೋನ ತೊಗೊಳೋದು ಬೇಡ, ಅಥವಾ ನನಗೆ ಎಲ್ಲನೂ ಫುಲ್ ಡಿಲೀಟ್ ಮಾಡಿ ಚಿಕ್ಕ ವಿಡಿಯೋನೂ ಹಾಕೋಕ್ಕೆ ಇಷ್ಟ ಇಲ್ಲ, ಅದಕ್ಕೇ 2 ಪಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಮುಟ್ಟಬೇಡುವೋ ಗಬ್ ನನ್ನ ಮಗನೇ. ಬಾ ಬಾ ಬಾ. ಎಲ್ಲಿ ನಿನ್ನ ಚಪ್ಪಲಿಯಲ್ಲಿ ಹೊಡಿತೀಯೇನು? ಅಮ್ಮಂಗೆ ಹೊಡಿತೀಯೇನು? ಅಮ್ಮಂಗೆ ಹೊಡಿಯೋಷ್ಟು ದೊಡ್ಡದಾಗ್ಬಿಟ್ಟ ನೀನು. ಏಯ್ ಅಮ್ಮಂಗೆ ಹೊಡಿತೀಯಾ? ಬಾ ಬಾ ಮಾ. ಅಲ್ಲಿ ನೋಡಿ ಅಂತ ಜಗ್ ಜಗ್ ಜಗ್ಗ ಜಗ್. ನಿಂಚಿ ಮಾಡಬೇಕು, ಕೂತ್ಕೋಬಾರ್ದು. ನೋ ನಿಂಚಿ ಲಡ್ಡು ನಿಂಚಿ. ಆಯ್ತು ಆಯ್ತು ಆಯ್ತು. ಯಾಕೋ ಟಾಟಾ ಅಲ್ಲಿ ಅಜ್ಜಿ ಐತೆ. ಬ್ಯಾಗ್ ನೋಡು. ಸೋಪ್ ತಗೊಂಡ್ರ ಆಂಟಿ? ಅವನು ರೌಂಡಿಂಗ್ಸ್ ಹೋಗಬೇಕು ಅಂತ, ಆಂಟಿ ಹತ್ರ ರೌಂಡಿಂಗ್ಸ್ ಹೋಗ್ಬೇಕು ಅಂತ. ನೀವು ಬ್ಯಾಗ್ ತೋರ್ಸೋಣ ಅಂತಂದ್ರಲ್ಲ. ಅಂಕಲ್ ಅಷ್ಟೇ. ಟಾಟಾ ಬಾಯ್. ಇವಾಗ್ಲೂ ಹೋಗ್ತೀರಾ ಚೌಟ್ರಿ ಹತ್ರ? ಟಾಟಾ ಮಮ್ಮಿ. ಟಾಟಾ ಮಾಡ್ತಾರೆ. ಟಾಟಾ ಬಾಯ್ ಬಾಯ್. ಟಾಟಾ ಮಾ. ಟಾಟಾ ಮಾ. ಟಾಟಾ ಹೋಗೋಣ. ತಾತನ ಕರೆ ಡ್ರೈವರಲ್ಲಿ. ತಾತ ಬನ್ನಿ ಬೇಗ, ತಾತ ಬೇಗ ಬನ್ನಿ. ಏಯ್ ಕಮಾನ್ ಲಡ್ಡು. ಸೊ ನಿಮಗೆ ಗೊತ್ತೇ ಇದೆ ಫ್ರೆಂಡ್ಸ್, ನಮ್ಮ ಅತ್ತೆ ಮಾವಾಗೆ ಲಡ್ಡು ಮೇಲೆ ಎಷ್ಟು ಆಸೆ ಇದೆ ಅಂತ. ಇವಾಗ ವಿಯಾನಾ ಪಾಪು ಬಂದಮೇಲೆ ಇನ್ನೂ ಡಬಲ್ ಖುಷಿ ಆಯ್ತು ನಮ್ಮ ಮನೇಲಿ. ಲೈಕ್ ಒಂದು ಗಂಡು ಪಾಪು ಒಂದು ಹೆಣ್ಣು ಪಾಪು, ಇಬ್ಬರು ಚೆನ್ನಾಗಿ ಆಟ ಆಡಿಕೊಂಡು ಸಣ್ಣ ಪುಟ್ಟ ಕಿತ್ತಾಡ್ಕೊಂಡು ಚೆನ್ನಾಗಿರ್ತಾರೆ. ಅದು ನೋಡೋಕ್ಕೆ ಒಂಥರ ಖುಷಿ. ಸೊ ನಮ್ಮ ಅತ್ತೆ ಹೇಳ್ತಾ ಇದ್ರು, ತುಂಬ ಬೇಡ್ಕೊಂಡಿದ್ದೀನಿ ಈ ಒಂದು ದಿವಸಕ್ಕೋಸ್ಕರ ನಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಫೈನಲಿ ಅವೆಲ್ಲ ಆಯಿತು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅವ್ರನ್ನ ನೋಡ್ಬಿಟ್ಟು ನಮಗೂ ಇನ್ನೂ ತುಂಬ ಖುಷಿ ಆಗುತ್ತೆ. ಅವರು ಲೈಕ್ ನಮ್ಮ ಅತ್ತೆ ಮಾವನು ಮಕ್ಕಳ ಜೊತೆ ಸೇರಿ ಅವರು ಮಕ್ಕಳಾಗ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಎಲ್ಲ ಫಂಕ್ಷನ್ಗೂ ನಾನು ನಿಜವೂ ತುಂಬ ಗ್ರ್ಯಾಂಡಾಗಿ ರೆಡಿ ಆಗ್ತಾ ಇದೆ. ಈ ಫಂಕ್ಷನ್ಗೂ ಗ್ರ್ಯಾಂಡಾಗಿ ರೆಡಿ ಆಗಿದ್ದೀನಿ. ಬಟ್ ಏನಪ್ಪ ಅಂದರೆ ಮೇಕಪ್ ಒಂದು ಮಾಡಿಸ್ಕೊಂಡಿಲ್ಲ. ಮೇಕಪ್ ಏನಾಯಿತು ಅಂತಂದರೆ, ಇವಾಗ ಮಮ್ಮಿ ಮನೆ ಕಡೆ ಫಂಕ್ಷನ್ ಅಂತಂದರೆ ಅಲ್ಲಿ ಮಮ್ಮಿ ಅಕ್ಕ ನಂದು ಎಲ್ಲರೂ ಇರ್ತಾರೆ. ಆ್ಯಂಡ್ ನಾನು ಮೇಕಪ್ಪು ಅಂತಂದರೆ ವೀಡಿಯೋ ಮಾಡ್ಕೊಳ್ಳೇಬೇಕು ಸರಿನಾ. ವೀಡಿಯೋ ಮಾಡ್ಕೋಬೇಕು, ಮತ್ತು ಮಗು ನೋಡ್ಕೊಳ್ಳೋದು, ನಾನು ರೆಡಿ ಆಗೋದು, ಫೀಡಿಂಗ್ ಮಾಡೋದು ತುಂಬಾ ಹಿಂಸೆ ಆಗೋದು. ಇಲ್ಲಿ ಯಾರೂ ಇರಲಿಲ್ಲ. ಬಿಕಾಸ್ ನಮ್ಮ ಅತ್ತೆ ಅಂತಂದರೆ ಪಾಪ ಅವ್ರದ್ದಂಥ ಕೆಲಸ ಇರುತ್ತೆ. ಅಲ್ಲಿ ಪೂಜೆ ಕೂತ್ಕೋಬೇಕು, ಹೋಮ ಎಲ್ಲ ಮಾಡ್ತಾರೆ, ಅಲ್ಲಿ ಅವ್ರು ಬೇಕೇ ಬೇಕು. ಆ್ಯಂಡ್ ಇಲ್ಲೆಲ್ಲ ಆಗಲ್ಲ ಅಂದ್ಕೊಂಡು ನಾನು ಒಬ್ಬಳಕಲ್ಲೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ವಿಡಿಯೋ ಶೂಟಿಂಗು ಮತ್ತು ಲಡ್ಡುನ ಇಟ್ಕೊಳ್ಳೋದು, ತಿನ್ಸೋದು ಎಲ್ಲ ಸುಮ್ಮನೆ ಹಿಂಸೆ ಆಗೋದೇ ಬೇಡ ಅಂದ್ಕೊಂಡು ನಾನು ಮೇಕಪ್ ನಾನಾಗೆ ಮಾಡಿಕೊಂಡೆ. ಆ್ಯಂಡ್ ಸಾರಿ ಡ್ರಿಪ್ಪಿಂಗ್ ಬಂದು ಫ್ರೆಂಡ್ಸ್, ಮುಂಚೆ ನಮಗೆ ಅರುಣಾಕ ಮಾಡಿಕೊಟ್ಟಿದ್ರು ಸಾರಿ ಡ್ರಿಪ್ಪಿಂಗು. ಆಲ್ಮೋಸ್ಟ್ ತುಂಬ ತಿಂಗಳುಗಳೇ ಆಗಿತ್ತು. ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರಾ. ಸೊ ಸಾರಿ ಡ್ರಿಪ್ಪಿಂಗು ಎಲ್ಲ ಕರೆಕ್ಟಾಗಿತ್ತಲ್ಲ. ಸೊ ಮಮ್ಮಿ ಬಂದು ನಂಗೆ ಬೇಗ ಸಾರಿ ಡ್ರಿಪ್ಪಿಂಗಿಗೂ ಹೆಲ್ಪ್ ಮಾಡಿದ್ರು, ನೀಟಾಗಿ ಸ್ವಲ್ಪ ಉಡ್ಸೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ನಾನು ಮೇಕಪ್ ಎಲ್ಲ ಸುಮಾರಾಗಿ ಮಾಡ್ಕೋತೀನಿ. ಬಟ್ ಈ ಹೇರ್ ಸ್ಟೈಲ್ ಒಂದು ಬಂದರೆ ತುಂಬಾ ಹಿಂಸೆ ಆಗುತ್ತೆ. ಅದೊಂದು ಸ್ವಲ್ಪ ಕಲ್ತ್ಕೋಬೇಕು. ಹೇರ್ ಸ್ಟೈಲ್ ಏನು ಅಷ್ಟಾಗಿ ಕಲ್ತ್ಕೊಂಡಿಲ್ಲ, ಇನ್ಫ್ಯಾಕ್ಟ್ ಬರೋದೇ ಇಲ್ಲ ಹೇರ್ ಸ್ಟೈಲ್ ಮಾಡೋಕ್ಕೆ. ಸೊ ಅದು ಒಂದು ನೀಟಾಗಿ ಕಲ್ತ್ಕೊಂಡ್ರೆ ಫಂಕ್ಷನ್ಸ್ಗೆಲ್ಲ ನಾನೇ ಸ್ವಲ್ಪ ಬೇಸಿಕ್ಕಾದ್ರೂ ರೆಡಿ ಆಗ್ಬೋದು.
ಸೊ ಫಸ್ಟು ಫ್ರೆಂಡ್ಸ್ ನಮ್ಮಮ್ಮ ಅಲ್ಲ ಡೈರೆಕ್ಟ್ ಚೌಟ್ರಿ ಹತ್ರನೇ ಬಂದರು. ಅಲ್ಲಿ ಬಂದು ನಮ್ಮ ಅತ್ತೆ ಮಾವ ಹತ್ರ ಎಲ್ಲ ಮಾತಾಡಿಸ್ಕೊಂಡು, ಹಾಗೂ ನಾನು ಫಸ್ಟ್ ಅಲ್ಲಿಗೆ ಹೋದೆ. ಬೆಳಗ್ಗೆ ರೆಡಿ ಆಗಿಬಿಟ್ಟು ಸಿಂಪಲಾಗಿ ಚೂಡಿದಾರ್ ಹಾಕ್ಕೊಂಡಿದ್ನಲ್ಲ ತೋರಿಸಿದ್ನಲ್ಲ. ಸೊ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಅದಾದಮೇಲೆ ನಾವು ಮನೆಗೆ ಬಂದು ರೆಡಿ ಆಗೋಕ್ಕೆ ಅಂತ. ಆ್ಯಂಡ್ ನಮ್ಮಮ್ಮ ನಿಜವಾಗ್ಲೂ ಒಂಥರ ದೇವ್ರ ಥರನೇ ಬಂದರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಅಮ್ಮಂದಿರ ದೇವರೇನೆ, ಬಟ್ ಸ್ಟಿಲ್ ಇನ್ನೂ ಜಾಸ್ತಿ ಕ್ರೆಡಿಟ್ಸ್ ಕೊಡಬೇಕು. ಬಿಕಾಸ್ ನಾನು ಒಬ್ಬಳೇ ಇದೆ, ಕೈ ಕಾಲು ಆಡ್ತಾ ಇರಲಿಲ್ಲ, ಏನು ಮಾಡಲಿ ಏನು ಬಿಡಲಿ ಅಂತ. ಎಷ್ಟೇ ಆಗಲಿ ರೆಡಿ ಆಗೋಕ್ಕೆ ಯಾರೋ ಒಬ್ಬರು ಹೆಲ್ಪ್ ಬೇಕೇ ಬೇಕು. ಅಂದರೆ ನನಗಂತೂ ಸ್ಪೆಷಲಿ ಫ್ರೆಂಡ್ಸ್ ಬೇಕೇ ಬೇಕು. ಸೊ ನಮ್ಮ ಹೇಳಿದರು, ನಾನು ಮುಂಚೆನೇ ಬರ್ತೀನಿ, ನಿಂಗೆ ಒಂದು ಸ್ವಲ್ಪ ರೆಡಿ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಕೊಂಡು ನೋಡಿ ನೀವು ನೀಟಾಗೆಲ್ಲ ನಂಗೆ ರೆಡಿ ಮಾಡಿಸ್ತಾರೆ. ತುಂಬಾ ಖುಷಿ ಆಗ್ತಾಯಿದೆ. ಅಮ್ಮ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ಅಮ್ಮನೇ, ಅದನ್ನ ಯಾರೂ ಆ ಜಾಗನ ತಗೊಳಕ್ಕೆ ಆಗಲ್ಲ ಅನ್ಕೋತೀನಿ. ಅಕ್ಕ ಹೇಳಿದ್ಲು ಅವಳು ಬಂದ್ಬಿಟ್ಟು ನಂಗೆ ರೆಡಿ ಮಾಡಿಸ್ತಾಳೆ ಅಂತ. ಬಟ್ ಏನಪ್ಪ ಅಂದರೆ ಪಾಪ ಅವಳಿಗೂ ಕೆಲಸ ಇರುತ್ತೆ. ಅವಳು ವೀಡಿಯೋ ಶೂಟ್ ಮಾಡೋದು, ಲಕ್ಷಿಗೆ ಸ್ಕೂಲ್ ಕಳಿಸೋದು, ಜೀಜು ಆಫೀಸ್ ಹೋಗೋದು, ತಿಂಡಿ ಅಡುಗೆಲ್ಲ ಮಾಡು ಅಂತ. ನಾನು ಪರವಾಗಿಲ್ಲ ಕಡೆ ಮಮ್ಮಿ ಬಂದಿರ್ತಾರೆ ಹೆಲ್ಪ್ ಮಾಡೋಕ್ಕೆ ಸಾಕು ಅಂತ ಅಂದೆ. ಅಂದ್ಕೊಂಡೆ ಇಲ್ಲಿ ಯಾರನ್ನ ಬುಕ್ ಮಾಡಿರ್ತಾರೆ, ನಾನು ಅಲ್ಲೇ ಮಾಡ್ಸೋಣ ಅಂತ ಅಂದ್ಕೊಂಡು ಕೊನೆಗೂ ಅದು ಆಗೇ ಇಲ್ಲ. ಅದೇ ಬೇಜಾರಲ್ಲಿದೆ ನಾನು. ಮಮ್ಮಿ ಎಲ್ಲರೂ ಮನೇಲಿ ಮೇಕಪ್ ಮಾಡಿಸ್ಕೋತಾರೆ, ನಾನು ಒಬ್ಬಳೇ ಮಾಡಿಸ್ಕೊಟ್ಟಿಲ್ಲ ಮಮ್ಮಿ ಅಂತ ಅಂದೆ. ನಮ್ಮ ಸುಮ್ಮನಿರು, ನೀನೇ ತುಂಬ ಚೆನ್ನಾಗಿ ಕಾಣಿಸಿದ್ಯಾ, ಸಕ್ಕತ್ತಾಗಿ ಕಾಣಿಸಿದ್ಯಾ, ಸೀರೆ ನೋಡಿದ್ದೀನಿ ಎಷ್ಟು ಚೆನ್ನಾಗಿದೆ ಸೀರೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಂಗೆ ಸಮಾಧಾನ ಮಾಡ್ತಾಯಿದ್ರು. ಏನೋ ಅವಾಗ ಒಂದು ಸ್ವಲ್ಪ ನನಗೆ ಸರಿ ಆಯಿತು ಅಂತ ನಾನು ಸ್ವಲ್ಪ ಸಮಾಧಾನ ಆದೆ. ಇಲ್ಲ ಸ್ವಲ್ಪ ನಂಗೆ ಬೇಜಾರೇ ಇತ್ತು, ನಾನು ಮೇಕಪ್ ಮಾಡಿಸ್ಕೊಂಡಿಲ್ಲ ಅಂತ. ನಾನು ಇನ್ಫ್ಯಾಕ್ಟ್ ಅಂದ್ಕೊಂಡೆ ಲೈಕ್ ಸ್ವಲ್ಪ ರೆಂಟಲ್ ಡ್ರೆಸ್ ಸೀರೆ ತೊಗೊಳ್ಳೋಣ, ಲಂಗ ಬ್ಲೌಸ್ ಥರ, ಅಥವಾ ದಾವಣಿ ಲಂಗ ಥರ ತೊಗೊಳ್ಳೋಣ ರೆಂಟಲ್ಲಿ ಅಂತ. ಬಟ್ ಆಲ್ರೆಡಿ ನಾನು ಅದೇ ಸುಮಂತನ ಮದುವೆ ಫಂಕ್ಷನ್ಗೆ ರೆಂಟಲ್ಲಿ ಹಾಕ್ಕೊಂಡಿದ್ನಲ್ಲ, ಸಾಕು ಇನ್ನೂ ಬೇಡ ನನಗೆ ರೆಂಟು ಅಂತ ಅಂದ್ಕೊಂಡು ಅಕ್ಕ ಸಾರಿನೇ ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಾನು ಅನ್ಕೋತೀನಿ. ಸೊ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನನಗೆ ವಿನುತ ಅಕ್ಕ ಅಂತ ಅಂದರೆ ನಮ್ಮ ದೊಡ್ಡಮ್ಮ, ಅಂದರೆ ನಮ್ಮ ಅತ್ತೆ ಅಲ್ವಾ, ಅವ್ರ ಸೊಸೆ. ಸೊ ಅಂದರೆ ಅವ್ರ ಮಗಳೇ ನಾಮಕರಣ ಫಂಕ್ಷನು. ಸೊ ವಿನುತ ಅಕ್ಕ ಹೇಳಿದರು ಎಲ್ಲರೂ ಬ್ಲೂನೇ ಹಾಕೋತವ್ರಮ್ಮ, ನೀನು ಬ್ಲೂನೇ ಹಾಕು ಅಂತ ಹೇಳಿದರು. ಸೊ ಅದಕ್ಕೇ ನಾನು ಇದೇ ಕಲರ್ನ ಸಾರಿನ ಚೂಸ್ ಮಾಡಿದ್ದು. ಸೊ ಆದಷ್ಟು ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಾನು ಸ್ವಲ್ಪ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಬಿಕಾಸ್ ನಾನು ಮಾತಾಡ್ಕೊಂಡು ರೆಡಿ ಆಗೋಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಲೇಟ್ ಆಗ್ತಾಯಿತ್ತು. ಸರಿ ಆಯಿತು, ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ರೆಡಿ ಆಗ್ತಾ ಇದ್ದೀನಿ. ಬಟ್ ನನ್ನ ಕ್ಲಿಪ್ಪಿಂಗ್ಸ್ ಎಲ್ಲ ರಾಗೇ ಇದೆ, ವಾಯ್ಸ್ ಓವರ್ ಒಂದೇ ಕೊಡ್ತಿರೋದು. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ, ಓಕೆನಾ. ಆ್ಯಂಡ್ ಫ್ರೆಂಡ್ಸ್, ನನಗೆ ಇದು ಸಹ ಆಲ್ರೆಡಿ ಕೇಳ್ತಾ ಇದ್ದೀರಾ, ನಾಮಕರಣಕ್ಕೆ ನೀವು ಏನು ಗಿಫ್ಟ್ ಕೊಟ್ಟಿದ್ದೀರಿ ಅಂತ. ಸೊ ನೀವು ನನ್ನ ರೆಗ್ಯುಲರ್ ಆಗಿ ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ ಅಂತ ಅಂದರೆ, ನಾನು ಪ್ರೀವಿಯಸ್ ವ್ಲಾಗ್ ಅಂದರೆ ಹಳೆ ವ್ಲಾಗ್ ಅಂದರೆ ಒಂದು ವಾರ ಮುಂಚೆ ವ್ಲಾಗ್ ಹಾಕಿದ್ದೆ ನಾನು ನನ್ನ ಮಗಳಿಗೆ ಏನು ಗಿಫ್ಟ್ ಕೊಟ್ಟಿದ್ದೆ ಅಂತ. ಸೊ ಚಿನ್ನದ ಬಳೆ ಕೊಟ್ಟಿದ್ದೆ ಹಾಗೂ ಕಾಲ್ ಚೈನ್ ಕೊಟ್ಟಿದ್ದೆ. ಬಟ್ ನಾನು ನಾಮಕರಣ ದಿವಸನೇ ಅಂದರೆ ಚೌಟ್ರಿಲಿ ಎಲ್ಲರೂ ಮುಂದೆನೂ ಸ್ಟೇಜ್ ಮೇಲೆ ಕೊಟ್ಟಿಲ್ಲ. ಬಿಕಾಸ್ ಅರುಣಂಗೆ ಅದು ಇಷ್ಟ ಆಗಲ್ಲ, ಬೇಡ ಆ ಥರ ಶೋ ಆಫ್ ಮಾಡೋದು ಅಂತ ಅಂದರು. ನಾನು ಸಹ ಓಕೆ ಫೈನ್, ನನಗೇನದು ಅವಶ್ಯಕತೆ ಇಲ್ಲ ಎಲ್ಲರೂ ಮುಂದೆ ಕೊಡೋಕ್ಕೋ. ಏನೋ ಪರ್ಸ್ನಲ್ ಆಗಿ ನನ್ನ ಮಗಳಿಗೆ ನೀಟಾಗಿ ಚೆನ್ನಾಗಿ ಅದು ಹಾಕಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಅಷ್ಟೇ ನಾವು ಮೋಟಿವ್ ಇದ್ದಿದ್ದು. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಏನಪ್ಪ ಅಂದರೆ ಫ್ರೆಂಡ್ಸ್, ಇವಾಗ ಎಲ್ಲರೂ ಮುಂದೆ ಕೊಡೋಕ್ಕೂ ಹಾಗೂ ಮನೇಲೇ ನಾವೇ ಇರ್ತೀವಲ್ಲ ಕೊಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಅಲ್ಲಿ ಫಂಕ್ಷನ್ ದಿವಸ ಏನಪ್ಪ ಅಂತಂದರೆ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಸೆಕೆಂಡ್ ಏನಪ್ಪ ಅಂದರೆ ಕರೆಕ್ಟಾಗಿ ಡಿಸೈನ್ ನೋಡೋಲ್ಲ, ಆಮೇಲೆ ಕರೆಕ್ಟಾಗಿ ಹೇಳೋಕ್ಕೂ ಅಂದರೆ ಮಾತಾಡೋಕ್ಕೂ ಆಗಲ್ಲ ಡಿಸೈನ್ ಬಗ್ಗೆ ಆಗಲಿ ಅಥವಾ ಏನೇ ಆಗಲಿ, ಟೈಟು ಲೂಸು ಏನೇ ಒಂದು ಇರುತ್ತಲ್ಲ ಅದು ಹೇಳೋಕ್ಕಾಗಲ್ಲ. ಬಿಕಾಸ್ ಸ್ಟೇಜ್ ಮೇಲೆ ಅಷ್ಟೊಂದು ಟೈಮ್ ಸಿಗೋಲ್ಲ, ಫೋಟೋ ತೆಗೆಸ್ಕೋಬೇಕು, ಗಿಫ್ಟ್ ಕೊಡಬೇಕು, ಬರಬೇಕು, ಅಷ್ಟೇ ಟೈಮ್ ಸಾಲುತ್ತೆ. ಅದೇ ಮನೇಲಿ ಅಂತಂದರೆ ನಾವು ಹಾಕ್ಕೊಂಡು ನೋಡ್ತೀವಿ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಏನೋ ಒಂಥರ ಖುಷಿ ಬೇರೆ ಥರನೇ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಮುಂಚೆನೇ ಕೊಟ್ಬಿಟ್ಟೆ. ಬಟ್ ನನಗೆ ಆಸೆ ಇತ್ತು ಅಲ್ಲೇ ನಾಮಕರಣ ದಿವಸನೇ ಕೊಡೋಣ ಅಂತ. ಬಟ್ ಅರುಣಂಗೆ ಹಂಗೆಲ್ಲ ಇಷ್ಟ ಇಲ್ಲ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಕೊಂಡು ಹೆಂಗೋ ನಮ್ಮ ಮಗಳಿಗೆ ಸೇರಬೇಕಿತ್ತು, ಮನೇಲಿ ಕೊಟ್ಬೋದು ಚೌಟ್ರಿಲಿ ಕೊಟ್ಬೋದು ಸೆಕೆಂಡ್ರಿ, ಬಟ್ ಕೊಟ್ಟವಲ್ಲ ಅದೇ ಒಂದು ಖುಷಿ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಲೂಸ್ ಇದೆ, ಅವಳು ಒಂಚೂರು ದೊಡ್ಡವಳು ಆಗ್ತದಾಳಲ್ಲ ಅವಾಗ ಕರೆಕ್ಟ್ ಆಗುತ್ತೆ. ನಾನು ತೀರಾನು ಚಿಕ್ಕದು ತಗೊಳಕ್ಕೆ ಹೋಗಿಲ್ಲ, ಬಿಕಾಸ್ ಮುಂದೆ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಸ್ವಲ್ಪ ಸೈಜ್ ಲೂಸಾಗಿ ತೊಗೊಂಡಿದ್ದು. ಸೊ ನೋಡಿ ಫ್ರೆಂಡ್ಸ್, ಒಂದಿಷ್ಟು ರೆಡಿ ಆಗಿದ್ದೀನಿ. ಸ್ವಲ್ಪ ಕೂದಲಿಗೆ ಸ್ಟ್ರೈಟ್ ಅಂದರೆ ಸ್ಮೂತಿಂಗ್ ಥರ ಇದು ಮಾಡಿಬಿಟ್ಟು ಮೇಕಪ್ ಸ್ವಲ್ಪ ಮಾಡಿ ಲೈಕ್ ಹೇರ್ ಸ್ಟೈಲ್ ಮಾಡೋಕ್ಕೆ ಹೋದೆ. ಬಟ್ ನಾನು ಟ್ರೈ ಮಾಡಿದೆ, ಬಟ್ ಅದು ಬಂದೇ ಇಲ್ಲ. ಸರಿ ಆಯಿತು ಅಂದ್ಕೊಂಡು ಸ್ವಲ್ಪ ಸ್ಟ್ರೈಟ್ ಮಾಡಿಬಿಟ್ಟು ಕ್ಲಿಪ್ ಹಾಕ್ಕೊಂಡೆ. ಸೊ ಹೇಗೆ ಕಾಣಿಸ್ತೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ನಮ್ಮ ಅಮ್ಮನೂ ನೀಟಾಗಿ ಏನೋ ರೆಡಿನೇ ಆಗಿರಲಿಲ್ಲ, ಸುಮ್ಮನೆ ಒಂದು ಓಲೆ ಕ್ರೀಮ್ನ ಹಾಕಿ ಬಂದಿದ್ರು ಅಷ್ಟೇ, ನೀಟಾಗಿ ಲಿಪ್ಸ್ಟಿಕ್ ಏನೂ ಹಚ್ಚಿರಲಿಲ್ಲ. ನಮ್ಮ ಅಮ್ಮಂಗೆ ಹೇಳಿದೆ, ಮಮ್ಮಿ ನಿಂಗೆ ರೆಡಿ ಮಾಡಿಸ್ತೀನಿ ಅಂತ. ನಮ್ಮ ಅಮ್ಮ ಇಲ್ಲ ನಂಗೆ ಇಷ್ಟೇ ಸಾಕು, ನೀನು ಚೆನ್ನಾಗಿ ರೆಡಿಯಾಗು ಸಾಕು, ನನ್ನ ಯಾರು ನೋಡ್ತಾರೆ ಅಂತ ಅಂದರು. ಸರಿ ಮಮ್ಮಿ ಆಯಿತು, ಅಟ್ಲೀಸ್ಟ್ ಲಿಪ್ಸ್ಟಿಕ್ ಆದರೂ ಹಾಕೊಳ್ಳಮ್ಮಿ ಅಂತ ಅಂದ್ಕೊಂಡು ಲೈಟಾಗಿ ಲಿಪ್ಸ್ಟಿಕ್ ಹಾಕಿದ್ದೀನಿ. ನಂಗೆ ಆದರೂ ಮನ್ಸಿಗೆ ಒಂಥರ ಸಮಾಧಾನನೇ ಆಗಿಲ್ಲ. ಒಂಚೂರು ಫೌಂಡೇಶನ್ ತೊಗೊಂಡು ಮಮ್ಮಿಗೆ ಫೌಂಡೇಶನ್ ಹಾಕಿದೆ. ಮಮ್ಮಿ ಬೇಡ ಅಂತ ಇದ್ರು, ಇವಾಗ ಕ್ರೀಮ್ ಮೇಲೆ ಫೌಂಡೇಶನ್ ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅಂತ. ಮಮ್ಮಿ ತುಂಬ ಲೈಟಾಗಿ ಹಾಕ್ತೀನಿ ಸುಮ್ಮನಿರಮ್ಮಿ ಅಂತ ಅನ್ಕೊಂಡು ಫೋರ್ಸ್ ಮಾಡಿಬಿಟ್ಟು ಹಾಕಿದೆ ಫ್ರೆಂಡ್ಸ್. ನಾನು ತುಂಬ ಲೈಟಾಗಿ ಸುಮ್ಮನಿರು ಹಚ್ಚಿದ್ನೋ ಇಲ್ವೋ ಥರ.
ಎಲ್ಲ ಬಳೆನೇ ತಿನ್ಕೋತ ನನ್ನ ಫೌಂಡೇಶನ್. ಇಲ್ಲಿ ಮೇ ಫೌಂಡೇಶನ್ ಲೈಟಾಗಿ ಹಚ್ತೀನಿ ಸುಮ್ಮನೆ ಸಾಕು ಲಚ್ಚು. ಇಲ್ಲಿ ಸುಮ್ಮನೆ ಬಾನಿ ಲಚ್ಚು ಬೂದ್ ಕಾಣಿಸ್ತಾ ಇದ್ದ, ಸುಮ್ಕಿರು ನೀನು. ಇಲ್ಲ ಮೇಕಪ್ಪೇ ಕಾಣಿಸ್ತಾ ಇಲ್ಲ ಅಲ್ಲಿ. ಫ್ರೆಂಡ್ಸ್ ನಮ್ಮಮ್ಮ ಬೈತಾ ಇದ್ರು, ನನ್ನ ಮೂತಿ ಎಲ್ಲ ಹಾಳು ಮಾಡ್ತೀಯ, ಬೂದಿ ಎಲ್ಲ ಮಾಡಬೇಡ, ನನಗೆ ಮೇಕಪ್ ಬೇಡ ಅಂತ. ನಮ್ಮ ಅಮ್ಮಂಗೆ ಏನಪ್ಪ ಅಂದರೆ ಮಾಡಿದ್ರೆ ಚೆನ್ನಾಗಿ ಮಾಡು, ಇಲ್ಲಾಂದರೆ ಮಾಡಬೇಡ, ಆ ಥರ ಕಾನ್ಸೆಪ್ಟ್ ಅವ್ರು ಬಿಲೀವ್ ಮಾಡೋದು. ನಾನೇನಪ್ಪ ಅಂದರೆ ಚೆನ್ನಾಗೂ ಮಾಡಲ್ಲ ಅಥವಾ ಚೆನ್ನಾಗಿಲ್ಲ ಆ ಥರನೂ ಮಾಡಲ್ಲ, ಸ್ವಲ್ಪ ಮದ್ದಿಗೂ ಆ ಥರ ಮಾಡ್ತೀನಿ. ಬಟ್ ಟ್ರೈ ಮಾಡಿದೆ ಒಂದು ಸ್ವಲ್ಪ ಸಿಂಪಲಾಗಿ ಚೆನ್ನಾಗಿ ಮಾಡೋಣ ಅಂತ. ಆ್ಯಂಡ್ ಫ್ರೆಂಡ್ಸ್ ಇವಾಗ ಮೇಕಪ್ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಬಂದ್ವಿ ಮೂವಿ ಕಾರ್ಡ್ ತೊಗೊಳಕ್ಕೆ ಅಂತ. ಬಟ್ ಅಲ್ಲಿ ಮೂವಿ ಕಾರ್ಡ್ ಸಿಕ್ಕಿಲ್ಲ. ಸರಿ ಆಯಿತು ಅಂತ ಚೌಟ್ರಿಗೆ ಹೋದ್ವಿ. ಆ್ಯಂಡ್ ಅದ್ರ ನೆಕ್ಸ್ಟ್ ಪಾರ್ಟ್ ಬರುತ್ತೆ, ಪ್ಲೀಸ್ ವೆಯ್ಟ್ ಮಾಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟಾಟಾ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.